ಪ್ರೈಸ್ ದಿ ಲಾರ್ಡ್. ಆಶ್ರಯ ಟಿವಿಯ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಎಂಬುವಂಥ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ದೇವರ ವಾಕ್ಯವನ್ನು ನಾವು ಈ ದಿನಗಳಲ್ಲಿ ಕಲಿತಾ ಇದ್ದೇವಲ್ಲ, ಇದನ್ನು ಎಪಿಸೋಡ್ಗಳಾಗಿ ಇದನ್ನು ಪ್ರಸಾರವಾಗ್ತಿದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ಹೇಳಿ ಅವ್ರನ್ನು ಕೂಡ ನೋಡೋಕ್ಕೆ ಪ್ರೋತ್ಸಾಹ ಮಾಡಿ ನಾವು ಕಲಿಯೋಣ ಒಟ್ಟಾಗಿ. ಯೇಸು ಕ್ರಿಸ್ತನ ಎರಡನೇ ಬರೋಣದ ಮೊದಲನೆಯ ಭಾಗ ಅಥವಾ ಮೊದಲನೇ ಸ್ಟೇಜ್ ಎಂಬುದಾಗಿ ಹೇಳ್ತೇವಲ್ಲ, ಆ ರಹಸ್ಯ ಬರೋಣದ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. ಯಾತಕ್ಕಾಗಿ ಯೇಸು ಸ್ವಾಮಿ ಬರುತ್ತಾನೆ ಎಂಬುದಾಗಿ ನಾನು ಕಳೆದ ಎಪಿಸೋಡಲ್ಲಿ ನಿಲ್ಲಿಸಿದಂಥ ವಿಚಾರ, ವೈ ಜೀಸಸ್ ಇಸ್ ಕಮ್. ಯೇಸು ಸ್ವಾಮಿ ಎರಡನೇದಾಗಿ ಕಳ್ಳನಾಗೆ ಬರುತ್ತಾನೆ ಅಥವಾ ಎಂಬುದಾಗಿ ನಾವು ಹೇಳ್ತಾ ಇದ್ದೇವಲ್ಲ, ಅದು ಯಾತಕ್ಕಾಗಿ, ರೀಸನ್ ನಾನು ನಿಮಗೆ ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಇಂದಿನ ಎಪಿಸೋಡುಗಳನ್ನು ನೋಡದೆ ಇದೇ ಮೊದಲೇ ಯಾರು ನೋಡುತ್ತಾ ಇದ್ದೀಯಾಗಿದ್ದರೆ ನೀವು ದಯವಿಟ್ಟು ಹಿಂದಿನ ಎಪಿಸೋಡುಗಳನ್ನು ಕೂಡ ನೋಡಬೇಕೆಂಬುದಾಗಿ ಕೇಳ್ತೇನೆ. ಯಾಕಂದರೆ ಅದರ ಮುಂದುವರೆದ ಭಾಗವೇ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಬನ್ನಿ, ನಾವಿವತ್ತು ಕಲಿಯುವಂಥ ವಿಚಾರ ಯೇಸು ಸ್ವಾಮಿಯ ಎರಡನೆಯ ಬರೋಣದ ಮೊದಲನೆಯ ಹಂತಕ್ಕೆ ಕಾರಣಗಳು ಅನೇಕವಿದೆ. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ ಹಾಗೆ ಹೊಸ ಒಡಂಬಡಿಕೆ ಎಲ್ಲ ಬರಹಗಾರರು ಅಂದರೆ ಹೊಸ ಒಡಂಬಡಿಕೆಗೆ 10 ಬರಹಗಾರರಿದ್ದಾರೆ ಮುಖ್ಯವಾಗಿ ಇವರೆಲ್ಲರೂ ಕೂಡ ಯೇಸು ಸ್ವಾಮಿಯ ಎರಡನೇ ಬರೋಣವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಒಪ್ಪಿಕೊಳ್ಳುತ್ತಿದ್ದಾರೆ. ಬರ್ತಾನೆ ಅವನು ಮತ್ತು ಬರುವ ಉದ್ದೇಶವನ್ನು ಕೂಡ ಪ್ರಕಟಿಸಿದ್ದಾರೆ. ಇವೆಲ್ಲ ವಾಕ್ಯಗಳನ್ನು ನಾವು ಮತ್ತಾಯದಿಂದ ಹಿಡಿದು ಪ್ರಕಟಣೆವರೆಗೂ ಧ್ಯಾನ ಮಾಡಿದ್ರೆ ನಮ್ಮ ಸಮಯವೆಲ್ಲ ಅದಕ್ಕೆ ಹೋಗುವುದರಿಂದ ಅತಿ ಪ್ರಾಮುಖ್ಯವಾಗಿರುವಂಥ 3 ವಿಷಯಗಳನ್ನು ನಾನು ನಿಮಗೆ ಒಂದೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೇನೆ. ಒಂದೇ ಪುಸ್ತಕದ ಒಂದೇ ಅಧ್ಯಾಯ, ಅದು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. ನಾವು ಕಳೆದ ಎಪಿಸೋಡಲ್ಲಿ ಆ ವಾಕ್ಯಗಳನ್ನು ಓದಿ ನಿಲ್ಲಿಸಿದ್ದೆ. ಒಂದು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದ 7ನೇ ವಾಕ್ಯ, ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ಮಾತುಗಳು ಕೈಕೊಂಡು ನಡೆಯುವವರು ಧನ್ಯನು. ನಾನು ಅದರ ವ್ಯಾಖ್ಯಾನಕ್ಕೆ ಬರ್ತಾ ಇದ್ದೇನೆ. ಎರಡನೇದು ನಾವು ಅದರ ನಂತರ ನೋಡ್ಕೋಣ. ಅದರ 12ನೇ ವಾಕ್ಯ, ಈಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. 20ನೇ ವಾಕ್ಯ, ಈಗೋ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿಯೂ ಬೇಗನೆ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೇ ಆಗಲಿ, ಕರ್ತನಾದ ಯೇಸುವೆ ಬಾ. ಈ 3 ವಾಕ್ಯಗಳನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ಅಥವಾ ಇವತ್ತಿನ ಅಧ್ಯಯನದಲ್ಲಿ ನಾವು ಕಲಿತು ಯೇಸು ಸ್ವಾಮಿಯ ಬರೋಣದ 3 ಪ್ರಾಮುಖ್ಯವಾದ ಉದ್ದೇಶಗಳನ್ನು ಕಲಿಯುತ್ತಾ ಇದ್ದೇವೆ. ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿಯ ಬರೋಣದ ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಈ ದಿನದಲ್ಲಿ ನಾನು ನಿಮಗೆ ಕಲಿಯುವಾಗ ಆ ಉದ್ದೇಶಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ ಎಂಬುದಾಗಿ ನಾವು ಸ್ವಯಂ ಪರೀಕ್ಷೆ ಮಾಡಬೇಕಾಗಿದೆ. ನೀವು ಇದನ್ನು ಕೇಳುತ್ತಿದ್ದೀರಿ, ಬರೆದುಕೊಳ್ಳುತ್ತಿದ್ದೀರಿ, ಇದರ ಕುರಿತಾಗಿ ಮಾತನಾಡುತ್ತಿದ್ದೀರಿ, ಬಹಳ ಸಂತೋಷಕರವಾಗಿರುವಂಥ ವಿಚಾರವೇ. ಆದರೆ ಇದು ನಮ್ಮ ಜೀವಿತದಲ್ಲಿ ಅನ್ವಯಿಸುತ್ತಾ ಇದೆ ಎಂಬುದಾಗಿ ಕೂಡ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಅದು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುವಂಥ ವಿಚಾರ. ನಾನು ಈ ವಾಕ್ಯ ಭಾಗಕ್ಕೆ ಇಳಿದು ಹೋಗುತ್ತಾ ಇದ್ದೇನೆ. ಬಹಳ ಪ್ರಾರ್ಥನಾ ಪೂರ್ವಕವಾಗಿ ನಾವು ಇವತ್ತಿನ ಅಧ್ಯಾಯನ ಪ್ರಾರಂಭ ಮಾಡಿಕೊಳ್ಳೋಣ. ಫಸ್ಟು 7ನೇ ವಾಕ್ಯ, ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳು ಕೈಕೊಂಡು ನಡೆಯುವವನು ಧನ್ಯನು. ಯೇಸು ಸ್ವಾಮಿಯ ಬರೋಣದ ಪ್ರಥಮ ಉದ್ದೇಶ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿ, ಯೇಸು ಸ್ವಾಮಿ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿ ಈ ಪುಸ್ತಕದ ಅಥವಾ ಈ ಪ್ರವಾದನೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಮಾತುಗಳನ್ನು ಕೈಗೊಂಡು ನಡೆಯುವವನು. ಹಾಗಿದ್ರೆ ಯಾತಕ್ಕಾಗಿ ಯೇಸು ಸ್ವಾಮಿ ಬರುತ್ತಾ ಇದ್ದಾನೆ? ಯೇಸು ಸ್ವಾಮಿಯ ಎರಡನೇ ಬರೋಣದ ಮೊದಲನೆಯ ಉದ್ದೇಶ ಈ ಪುಸ್ತಕ ಅಥವಾ ಪುಸ್ತಕ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು ನಮ್ಮ ಎದುರಿಗಿರುವಂಥ ಸತ್ಯವೇದವನ್ನು ಸೂಚಿಸ್ತದೆ, ಬೈಬಲ್. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರವಾದನೆ ಮಾತುಗಳನ್ನು ಕೈಗೊಳ್ಳುವವನನ್ನು ಕೊಂಡೋಗುವುದಕ್ಕಾಗಿ ಬರುತ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿಯನ್ನು ಪ್ರೀತಿಸುವಂಥ
ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಂಥ ನೀವುಗಳು ಈ ಮೊದಲನೆಯ ಭಾಗವನ್ನು ನಾನು ಹೇಳುವಾಗ ಬಹಳ ಹತ್ತಿರದಲ್ಲಿ ನಿಮ್ಮ ಸಮೀಪದಲ್ಲಿ ನಾನು ನಿಂತು ಒಬ್ಬ ಸ್ನೇಹಿತನೋಪಾದಿಯಲ್ಲಿ ಹೇಳುವುದು ವಿಚಾರವೇನೆಂದರೆ, ಈ ಪುಸ್ತಕವನ್ನು ನೀನು ಪ್ರೀತಿಸುವವನಾಗಿರಬೇಕು. ಯೇಸು ಸ್ವಾಮಿ ಯಾರನ್ನು ಕೊಂಡೋಗ್ತಾನೆ, ಯಾರನ್ನು ಕರೆದುಕೊಂಡು ಹೋಗಲಿಕ್ಕೆ ಬರುತ್ತಾನೆ, ಈ ಪುಸ್ತಕವನ್ನು ಪ್ರೀತಿಸುವವನನ್ನು ಅಥವಾ ಇದನ್ನು ಕೈಗೊಂಡು ನಡೆಯುವವನನ್ನು. ಇದನ್ನು ಕೈಗೊಳ್ಳಬೇಕಾದರೆ ಮೊದಲು ನೀನು ಇದನ್ನು ಓದಬೇಕು. ಇದನ್ನು ಓದಬೇಕಾದರೆ ಮೊದಲು ನೀನು ಪುಸ್ತಕವನ್ನು ಪ್ರೀತಿ ಮಾಡಬೇಕು. ದುರಂತದ ವಿಚಾರವೆಂದರೆ, ಅನೇಕರು ಕ್ರೈಸ್ತರಾದವರ ಕುರಿತಾಗಿ ಹೇಳ್ತಿದ್ದಾನೆ, ಅನ್ಯರ ಕುರಿತಾಗಿಲ್ಲ, ದೇವರ ಮಕ್ಕಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಸತ್ಯವೇದವನ್ನು ಹಿಡಿಯುವಂಥದ್ದು ಭಾನುವಾರ ಮಾತ್ರ. ದುರಂತ ಇದು. ಆರಾಧನೆಗೆ ಪ್ರಾರ್ಥನೆಗೆ ಹೋಗುವಾಗ ಸತ್ಯವೇದವನ್ನು ಕೈಯಲ್ಲಿ ತೆಗೆದುಕೊಂಡರೆ, ಆರಾಧನೆಯ ಮುಗಿದಿ ಮನೆಯಲ್ಲಿ ಬಂದು ಅದನ್ನು ಶೋಕೇಸಿನಲ್ಲಿಯೋ ಅಥವಾ ಬೈಬಲ್ ಇಡುವ ಜಾಗದಲ್ಲಿ ಅದನ್ನು ಇಟ್ಟು ಬಿಟ್ಟ ಮೇಲೆ ಮತ್ತೆ ಅವರಿಗೆ ನೆನಪು ಬರುವಂಥದ್ದು ಯಾವಾಗ? ಇನ್ನೊಂದು ವಾರವಾಗಬೇಕು. ಎಷ್ಟು ದುರಂತ ಇದು. ನಾನು ಕಳೆದಿನ ಶುಭೋದಯ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಓದುವುದರ ಕುರಿತಾಗಿ ಮಾತನಾಡುತ್ತಾ ಇದ್ದೆ. ಈ ವಾಕ್ಯವನ್ನು ಪ್ರೀತಿಸಿರಿ, ಇದು ನಿಮ್ಮನ್ನು ಪ್ರೀತಿಸುತ್ತದೆ. ನನ್ನ ತಂದೆ ಒಬ್ಬ ದೇವರ ಸೇವಕರಾಗಿದ್ದರು. ಅವರು ನನಗೆ ಯಾವಾಗಲೂ ಹೇಳ್ತಿದ್ದಂಥ ಒಂದು ವಿಷಯ, ನಾನು ಈಗ ಅದನ್ನು ಪ್ರಸ್ತಾಪನೆ ಮಾಡ್ತೇನೆ. ನಮ್ಮ ತಂದೆಯವರು ನನ್ನ ಬಾಲ್ಯ ಪ್ರಾಯದಲ್ಲೇ ನನ್ನನ್ನು ಬಿಟ್ಟು ಹೋದರು. ನಾನು ಸಣ್ಣ ಹುಡುಗನಾಗಿರುವಾಗಲೇ ನಮ್ಮ ತಂದೆಯವರು ಅನೇಕ ಸಾರಿ ನನಗೆ ಹೇಳಿದಂಥ ವಿಷಯ ಈಗಲೂ ನನ್ನ ಕಿವಿಯಲ್ಲಿ ಮೊಳಗುತ್ತಾ ಇದೆ. ಅದನ್ನು ನಾನು ಈಗಲೂ ಪಾಲಿಸುತ್ತೇನೆ. ಮಗನೇ, ನಿನ್ನ ಯೌವನ ಕಾಲದಲ್ಲಿ ಈ ಸತ್ಯವೇದವನ್ನು ನೀನು ಎತ್ತುಕೊಂಡು ಹೋಗುವುದಾದರೆ ನಿನ್ನ ಮುಪ್ಪಿನ ಪ್ರಾಯದಲ್ಲಿ ಈ ಸತ್ಯವೇದ ನಿನ್ನನ್ನು ಹೊತ್ತುಕೊಂಡು ಹೋಗ್ತದೆ ಎಂಬುದಾಗಿ. ಇನ್ನೊಂದು ಸರಿ ಹೇಳ್ತಾನೆ, ಐ ರಿಪೀಟ್ ದ ಸೆಂಟೆನ್ಸ್. ನಿನ್ನ ಯೌವನ ಪ್ರಾಯದಲ್ಲಿ ನೀನು ಈ ಸತ್ಯವೇದವನ್ನು ಎತ್ತುಕೊಂಡು ಹೋಗುವುದಾದರೆ, ಹಿಡಿದುಕೊಳ್ಳುವುದಾದರೆ, ನಿನ್ನ ಮುಪ್ಪಿನ ಪ್ರಾಯದಲ್ಲಿ ನಿನಗೆ ನಡೆಯೋದಕ್ಕೆ ಆಗದೇ ಇರುವಂಥ ಕಾಲ ಬರುವಾಗ ಈ ಸತ್ಯವೇದವು ನಿನ್ನನ್ನು ಹೊತ್ತುಕೊಂಡು ಹೋಗ್ತದೆ. ಎಷ್ಟು ಸತ್ಯಪ್ರಿಯರೇ! ಈ ಸತ್ಯವೇದವನ್ನು ನೀನು ಪ್ರೀತಿಸಿರಿ, ಈ ಸತ್ಯವೇದವನ್ನು ಓದಿರಿ, ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಾಗಿರ್ರಿ. ಅಂಥವರನ್ನು ದೇವರ ವಾಕ್ಯವನ್ನು ಪ್ರೀತಿಸಿ ಅದನ್ನು ಓದಿ ಅದನ್ನು ಕೈಗೊಳ್ಳುವವರನ್ನು ಕೊಂಡೋಗುವುದಕ್ಕಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಈ ಸಂದೇಶವನ್ನು ಈ ಮಾಧ್ಯಮದ ಮೂಲಕವಾಗಿ ಕೇಳುತ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತನೇ, ದೇವರ ವಾಕ್ಯವನ್ನು ಈ ನಿನ್ನ ಕೈಯೊಳಗಿರುವಂಥ, ನಿನ್ನ ಮನೆಯಲ್ಲಿರುವಂಥ ಈ ಸತ್ಯವೇದವನ್ನು ದಯವಿಟ್ಟು ಇವತ್ತಿನಿಂದ ನೀನು ಇದನ್ನು ಪ್ರೀತಿಸಿರಿ. ಇದನ್ನು ಪ್ರಾರ್ಥನೆಗಳಿಗೆ, ಕೂಟಗಳಿಗೆ ತೆಗೆದುಕೊಂಡು ಹೋಗಲು ಅವಮಾನ ಪಡಬೇಡ್ರಿ. ನಾನು ಹೇಳ್ತೇನೆ, ಈ ಸತ್ಯವೇದವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಹೀಗೆ ಈ ಸತ್ಯವೇದ ನಿಮ್ಮ ಎದೆಗೆ ಇಟ್ಟುಕೊಳ್ಳುವುದರಲ್ಲಿ ನಿಮಗೆ ಅಭಿಮಾನಗೊಳ್ಳಬೇಕು. ಈ ಸತ್ಯವೇದಕ್ಕೆ ಅನುರೂಪವಾಗಿರುವಂಥ ಅಥವಾ ಹೋಲಿಕೆಯಾಗಿರೋ ಇನ್ನೊಂದು ಪುಸ್ತಕ ಯಾವ ಗ್ರಂಥವೂ ಇಡೀ ಜಗತ್ತಿನಲ್ಲಿಲ್ಲ. ಹೇಗೆ ಹೇಳ್ತೀರಪ್ಪ ಅಷ್ಟೇ? ನಾನು ಆಧಾರವನ್ನು ಕೊಡ್ತೇನೆ. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಿಂಟು, ರೀಪ್ರಿಂಟುಗಳು, ಮುದ್ರಣ, ಮರುಮುದ್ರಣ ಆಗಿರುವಂಥ ಏಕ ಪುಸ್ತಕವಾಗಿದೆ ಸತ್ಯವೇದ. 2, ಇಡೀ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲೂ ಭಾಷಾಂತರ ಆಗಿರುವಂಥ ಏಕೈಕ ಗ್ರಂಥ ಸತ್ಯವೇದ. ಇಡೀ ಜಗತ್ತಿನಲ್ಲಿ ಅತ್ಯಂತ ಟಾರ್ಚರಿಗೊಳಗಾಗಿರುವಂಥದ್ದು, ಹಿಂಸೆಗೊಳಗಾಗಿರುವಂಥದ್ದು ಏಕ ಪುಸ್ತಕ ಈ ಸತ್ಯವೇದ. ಈ ಸತ್ಯವೇದವನ್ನು ಭೂಮಿಯ ಮೇಲಿಂದ ನಾಶ ಮಾಡಿಬಿಡುತ್ತೇನೆ ಎಂಬುದಾಗಿ ಪಣ ತೊಟ್ಟಂಥ ಜನರು, ಚಕ್ರವರ್ತಿ ಮೊದಲುಗೊಂಡು ಸಾಧಾರಣ ಜನರು ಕೂಡ ಇದಕ್ಕೆ ವಿರುದ್ಧವಾಗಿ ನಿಂತರು. ಬೈಬಲ್ ಎನ್ನುವಂಥ ಗ್ರಂಥವನ್ನು ಭೂಮಿಯಿಂದ ನಾನು ನಾಶ ಮಾಡಿಬಿಡ್ತೇನೆ ಎಂಬುದಾಗಿ ನೀರೋ ಚಕ್ರವರ್ತಿ ಒಂದು ಸಾರಿ ಹೇಳಿದನು. ಆದರೆ ನೀರೋ ಎಂಬುವಂಥ ಚಕ್ರವರ್ತಿ
ಚರಿತ್ರೆಯ ಮೇಲಿಂದ ಮಾಯವಾದನು. ಬಟ್ ಇವತ್ತು ಕೂಡ ಸತ್ಯವೇದ ನೆಲೆ ನಿಂತಿದೆ. ಇದನ್ನು ಯಾರೆಲ್ಲ ಮುಗಿಸಬೇಕೆಂಬುದಾಗಿ, ಇಲ್ಲದಾಗೆ ಮಾಡಬೇಕೆಂಬುದಾಗಿ ಪಣ ತೊಟ್ಟು ಎದ್ದು ನಿಂತಾರೋ ಅವರು ಚರಿತ್ರೆಯ ಮುಖದಿಂದ ಅಳಿಸಿ ಹೋದರೆ ಹೊರತು ಇವತ್ತು ಕೂಡ ಸತ್ಯವೇದವು ಜೀವಂತವಾಗಿ ನಿಂತಿದೆ. ಆದ್ದರಿಂದ ಇದು ಪ್ರೀತಿಸಲು ಯೋಗ್ಯವಾಗಿರುವಂಥ ಪುಸ್ತಕ. ಯವನಸ್ಥನು ಹೇಗೆ ಬದುಕಬೇಕು, ಮಕ್ಕಳು ಹೇಗೆ ಜೀವಿಸಬೇಕು, ಮದುವೆಯಾದವನು ಕುಟುಂಬಸ್ಥನು ಹೇಗೆ ಜೀವಿಸಬೇಕು, ವೃದ್ಧರು ಎಲ್ಲ ವರ್ಗದ ಜನರಿಗೂ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಜೀವನದ ಮಾರ್ಗ. ಇದನ್ನು ಓದಿರಬೇಕು. ನಾನು ಒಂದು ಎಪಿಸೋಡಲ್ಲಿ ಹೇಳಿದ ಹಾಗೆ ಸತ್ಯವೇದವನ್ನು ಓದುವುದಕ್ಕೆ ಒಂದು ಶೈಲಿ ಇದೆ. ಯಾವುದು ಶೈಲಿ ಅದು? ಇದನ್ನು ಒಂದು ಕತೆ ಬುಕ್ ಓದುವ ರೀತಿಯಲ್ಲಿ ಓದುವಂಥ ಪುಸ್ತಕವಲ್ಲ ಪ್ರಿಯರೇ. ನ್ಯೂಸ್ ಪೇಪರ್ ಓದುವಂಥ ರೀತಿಯಲ್ಲಿ ಓದಬೇಕಾಗಿರೋ ಪುಸ್ತಕವಲ್ಲ. ಇದನ್ನು ಪ್ರಾರ್ಥನೆ ಪೂರ್ವಕವಾಗಿ ಓದಬೇಕಾಗಿದೆ, ಕ್ರಮವಾಗಿ ಓದಬೇಕಾಗಿದೆ. ಕ್ರಮ ಅಂತ ಹೇಳಿದ್ರೆ ಇವತ್ತು ಅದೆಲ್ಲ ಓದಿದ್ವಿ, ನಾಳೆ ಮತ್ತೊಂದು ಭಾಗ ಓದೋದಲ್ಲ. ಇಟ್ ಶುಡ್ ಬಿ ರೀಡ್ ಕ್ರಾನಾಲಜಿಕಲ್, ಅಥವಾ ಅದನ್ನು ಏನಂತಾರೆ ಕ್ರಮವಾಗಿ ಓದಬೇಕಾಗಿದೆ, ಸಿಸ್ಟಮ್ಯಾಟಿಕಲಿ ಪ್ರಾರ್ಥನಾ ಪೂರ್ವಕವಾಗಿ ಓದಬೇಕಾಗಿದೆ. ಅರ್ಜೆಂಟಾಗಿ ಏನೋ ಒಂದು ವಾಕ್ಯ ಅದರಿಂದ ಏನೂ ಪ್ರಯೋಜನ ಇಲ್ಲ. ಬಹಳ ಭಯಭಕ್ತಿಯಿಂದ ದೇವರೇ ಈ ಪುಸ್ತಕದಲ್ಲಿ ದೇವರೇ ನಿನ್ನ ವಾಕ್ಯವನ್ನು ಓದ್ತದೆ, ನನ್ನ ಸಂಗಡ ಮಾತನಾಡು ಎಂಬುದಾಗಿ ಓದಬೇಕಾಗಿರುವಂಥ ಪುಸ್ತಕವಾಗಿದೆ ಬೈಬಲ್. 3 ಧ್ಯಾನಪೂರ್ವಕವಾಗಿ. ಇವತ್ತೆಲ್ಲದಕ್ಕೂ ಸಮಯ ಇದೆ. ನಮಗೆ ಸಮಯ ಇಲ್ಲದಲ್ಲೇ ಇರೋದಂದರೆ ಈ ಬೈಬಲ್ ಹಿಡಿಯೋದು ಓದೋಕ್ಕೆ ಮಾತ್ರ ಟೈಮ್ ಇಲ್ಲ. ಬಾಕಿ ಎಲ್ಲದಕ್ಕೆ ಮದುವೆಗೆ ಹೋಗೋಕ್ಕೆ ಟೈಮ್ ಇದೆ, ಪಾರ್ಟಿಗೆ ಹೋಗೋಕ್ಕೆ ಟೈಮ್ ಇದೆ, ಫಂಕ್ಷನ್ಗಳಿಗೆ ಹೋಗೋಕ್ಕೆ ಟೈಮ್ ಇದೆ, ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಎಷ್ಟೊತ್ತು ಬೇಕಾದರೆ ಕಾಯ್ತೀವಿ, ಅಪಾಯಿಂಟ್ಮೆಂಟ್ ತೊಗೊಂಡು ಎಷ್ಟೊತ್ತು ಬೇಕಾದರೆ ಕಾಯ್ತೀವಿ. ಟೈಮ್ ಇಲ್ದಲೇ ಇರುವಂಥದ್ದು ಏಕ ಕಾರ್ಯಕ್ರಮ ಅಂದರೆ ಅನೇಕರಿಗೆ ಬೈಬಲ್ ಓದೋಕ್ಕೆ ಮಾತ್ರ ಟೈಮ್ ಇಲ್ಲ. ಸ್ನೇಹಿತನೇ, ನಾನೊಂದು ಪ್ರಶ್ನೆ ವೈಯಕ್ತಿಕವಾಗಿ ಕೇಳ್ತೇನೆ. ಇವತ್ತು ಬೆಳಗ್ಗೆದ್ದು ನೀನು ಬೈಬಲನ್ನು ಓದ್ದಾ? ಡಿಡ್ ಯು ರೀಡ್ ಯುವರ್ ಬೈಬಲ್? ಈ ಸತ್ಯವೇದನ ಇವತ್ತು ನೀನು ಅದನ್ನು ಓದೋದಕ್ಕೆ ಸಮಯವನ್ನು ಕಂಡುಕೊಂಡ? ಇಲ್ಲವಾಗಿದ್ದರೆ ಇವತ್ತು ನಿನ್ನ ಈ ಸಂದೇಶದ ಮೂಲಕವಾಗಿ ಒಂದು ಬದಲಾವಣೆ ನೀನು ಅನಿವಾರ್ಯವಾಗಿ ತರಬೇಕಾಗಿದೆ. ಯೇಸು ಸ್ವಾಮಿ ಯಾರನ್ನು ಕೊಂಡೋಗಲು ಬರುತ್ತಾ ಇದ್ದಾನೆ? ಯೇಸು ಸ್ವಾಮಿ ಕೊಂಡೋಗಲು ಬರುವಂಥದ್ದು ಇದರಲ್ಲಿ ಬರೆಯುವುದು ಪ್ರವಾದನೆ ವಾಕ್ಯನ ಕೈಗೊಂಡು ನಡೆಯುವವನನ್ನು ಕೊಂಡೋಗಲು ಬರುತ್ತಾ ಇದ್ದಾನೆ. 2 ವಾಕ್ಯ 12. ಹಾಗಿದ್ರೆ ಅಲ್ಲಿ ಒಂದು ವಿಷಯವನ್ನು ಸೇರಿಸಿ ಹೇಳ್ತೇನೆ. ಹಾಗಿದ್ರೆ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಸತ್ಯವೇದವನ್ನು ನಮಗೆ ಕೊಟ್ಟು ಹೋದನು. ನಾವೆಲ್ಲ ಶಾಲೆಯಲ್ಲಿ ಓದುವ ಸಮಯದಲ್ಲಿ, ವಿದ್ಯಾರ್ಥಿಗಳಾಗಿದ್ದಂಥ ಕಾಲಘಟ್ಟದಲ್ಲಿ ಟೀಚರ್ಸ್ ನಮಗೊಂದು ಹೋಮ್ವರ್ಕನ್ನು ಕೊಡ್ತಾರೆ. ನಾಳೆ ಬರ್ಕೊಂಬರ್ರಿ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಕೂಡ ಈ ಲೋಕವನ್ನು ಬಿಟ್ಟು ಹೋಗುವಾಗ ಈ ಸತ್ಯವೇದನ್ನು ನಮಗೆ ಕೊಟ್ಟು ಹೋಗಿದ್ದಾನೆ. ಒಂದು ಟೀಚರ್ ಒಬ್ಬ ವಿದ್ಯಾರ್ಥಿಗೆ ಹೋಮ್ವರ್ಕ್ ಕೊಡುವ ರೀತಿಯಲ್ಲಿ ಯೇಸು ಸ್ವಾಮಿ ನಮಗೆ ಹೇಳಿ ಹೋಗಿದ್ದಾನೆ, ಈ ಪುಸ್ತಕವನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ. ಟೀಚರ್ ನೆಕ್ಸ್ಟ್ ಡೇ ಬಂದು ಸ್ಟೂಡೆಂಟ್ ಹತ್ರ, ವಿದ್ಯಾರ್ಥಿ ಹತ್ರ ಹೋಮ್ವರ್ಕ್ ಕೇಳುವ ರೀತಿಯಲ್ಲಿ, ಒಬ್ಬ ಅಧ್ಯಾಪಕನು ಒಂದು ವಿದ್ಯಾರ್ಥಿ ಹತ್ರ ತಾನು ಕೇಳಿದ ಕೆಲಸವನ್ನು ಮಾಡಿದ್ದಾನೆ ಎಂಬುದಾಗಿ ಪರೀಕ್ಷಿಸುವ ರೀತಿಯಲ್ಲಿ ಯೇಸು ಸ್ವಾಮಿ ಬರುವುದು ಈ ಪುಸ್ತಕವನ್ನು ಪ್ರೀತಿಸುವವರ ಹಿತಕ್ಕಾಗಿ. ದಯವಿಟ್ಟು ಈ ಪುಸ್ತಕವನ್ನು ದಿನಾಲೂ ಓದಬೇಕು. ಎಲ್ಲಿ ಹೋದರೂ ಕೂಡ ಕೊಂಡೋಗುವುದಕ್ಕೆ ಅವಮಾನ ಪಡಬೇಡ್ರಿ, ಅಭಿಮಾನ ಪಡ್ರಿ. ಇಷ್ಟು ಒಳ್ಳೆಯ ಪುಸ್ತಕ, ಇಷ್ಟು ಗೌರವವಾಗಿರುವಂಥ ಪುಸ್ತಕ ಜಗತ್ತಿನಲ್ಲಿಲ್ಲ. ಸ್ತೋತ್ರ. 2 ಈಗ ಅದರ 2ನೇ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ಬೇಗನೆ ಬರುತ್ತೇನೆ. ವಾಕ್ಯ 12. ನಾನು ಒಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲದೆ. ಈಗ ಬೇಗನೆ ಬರುತ್ತೇನೆ. ಕಾರಣ 2, ನಾನು ಪ್ರತಿಯೊಬ್ಬನ ಅವನವನ ನಡತೆಯ ತಕ್ಕ ಪ್ರತಿಫಲ ಕೊಡುವುದಕ್ಕಾಗಿ ಬರುತ್ತಾ ಇದ್ದೇನೆ. ಕೂಲಿ ಕೊಡುವುದಕ್ಕಾಗಿ ಬರ್ತಾ ಇದ್ದೇನೆ. ಅಥವಾ ಇಲ್ಲಿ ಮೊದಲನೆಯ ಹೋಲಿಕೆ ಒಬ್ಬ ಅಧ್ಯಾಪಕನಿಗೆ ಹೋಲಿಸಲಾಗಿದೆ.
ಎರಡನೇದಾಗಿ ಒಬ್ಬ ಯಜಮಾನನಿಗೆ ಹೋಲಿಸಲಾಗಿದೆ. ಯಾತಕ್ಕಾಗಿ ಯೇಸು ಸ್ವಾಮಿ ಬರುತ್ತದಾನೆ? ಯೇಸು ಸ್ವಾಮಿ ಬರುತ್ತಿರುವಂಥದ್ದು ನಮ್ಮ ನಡತೆಯನ್ನು ಪರಿಶೀಲಿಸುವುದಕ್ಕಾಗಿ ಬರುತ್ತಾ ಇದ್ದಾನೆ. ನಾವು ದೇವರ ವಾಕ್ಯದಲ್ಲಿ ಕಲಿತೇವೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಓದುವಾಗ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯಕ್ಕೆ ಬರುವಾಗ, ಅಲ್ಲೇ ಈ ಲೋಕವನ್ನು ದ್ರಾಕ್ಷಿ ತೋಟಕ್ಕೆ ಹೋಲಿಸಲಾಗಿದೆ. ಹಾಗಿದ್ರೆ ಯಜಮಾನನು ನಮ್ಮನ್ನು ತೋಟದಲ್ಲಿ ಕೆಲಸ ಮಾಡುವುದಕ್ಕಾಗಿ ಬಿಟ್ಟಿದ್ದಾನೆ. ನಾವು ಅವನ ಕೆಲಸಗಾರರು. ನಾನೆಲ್ಲ ಯಾವ ಸುವಾರ್ತಿಕರನ್ನು ಉದ್ದೇಶಿಸಿಲ್ಲ, ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಯಾತಕ್ಕಾಗಿ ಯೇಸು ಸ್ವಾಮಿ ಬರೋ ಎರಡನೇ ಉದ್ದೇಶ ಕೂಲಿ ಕೊಡುವುದಕ್ಕಾಗಿ, ಅಥವಾ ಪ್ರತಿಫಲ ಕೊಡುವುದಕ್ಕಾಗಿ. ನಾನೊಂದು ಮಾತನ್ನು ಸೇರಿಸಿ ಹೇಳ್ತೇನೆ. ನಮಗೆ ಎರಡು ಪ್ರತಿಫಲಗಳಿದೆ. ಈ ಲೋಕದಲ್ಲಿಯೂ ಇದೆ, ಅಂದರೆ ಬರಲಿಕ್ಕಿರುವ ಲೋಕದಲ್ಲಿಯೂ ಇದೆ. ಈ ಲೋಕದಲ್ಲಿ ನಮಗೆ ಸಿಗುವಂಥದ್ದು ಕೂಲಿ, ಆ ಲೋಕದಲ್ಲಿ ಸಿಗಲಿಕ್ಕಿರುವಂಥದ್ದು ಪ್ರತಿಫಲ. ಎರಡು ಡಿಫ್ರೆನ್ಸು. ಕೂಲಿ ಕೊಡ್ತಾನೆ ಈ ಲೋಕ. ನೀನು ಯಜಮಾನನಿಗೆ ಮೆಚ್ಚುಗೆಯಾಗುವ ರೀತಿಯಂತೆ ಒಳ್ಳೆಯ ಕೆಲಸವನ್ನು ಮಾಡಿದರೆ, ಕೆಲಸ ಮುಗಿದ ಮೇಲೆ ಯಜಮಾನನು ಕೂಲಿ ಕೊಡುವ ಹಾಗೆ ನಮಗೆ ಈ ಲೋಕದಲ್ಲಿ ಕೂಲಿ ಇವಲ್ಲ, ಈ ಪ್ರೋತ್ಸಾಹ ಧನ ಅಂತ ನಾವು ಹೇಳ್ತೀವಲ್ಲ, ಹಂಗಷ್ಟೇ. ಅದರಲ್ಲಿ ಜನರು ಮುಳುಗೆ ಹೋಗ್ಬಿಡ್ತಾರೆ ಇವತ್ತಿನ ಜಗತ್ತಿನಲ್ಲಿ. ಅದು ಕೂಲಿ ಅಷ್ಟೇ. ನಾವು ಲಕ್ಷ್ಯ ಬಿಡಬೇಕಾಗಿರೋದು ಕೂಲಿ ಅಲ್ಲ, ಪ್ರತಿಫಲದ ಮೇಲೆ. ಅದು ಬರಲಿಕ್ಕಿರುವ ಲೋಕದಲ್ಲಿ ನಮಗೆ ಸಿಗ್ತದೆ. ದೇವರ ಮಕ್ಕಳೇ, ನಮ್ಮ ಲೆಕ್ಕವನ್ನು ಕೇಳುತ್ತಾನೆ. ಅಂದರೆ ಅದರ ಮೂಲ ವಿಷಯ ಅಂದರೆ ನಾವು ಲೆಕ್ಕ ಕೊಡಬೇಕಾಗಿದೆ ಅಂತ ಅದರ ಅರ್ಥ. ನಾವು ಲೆಕ್ಕ ಕೊಡಬೇಕಾಗಿದೆ ಅವನವನ ನಡತೆಗೆ ತಕ್ಕ ಹಾಗೆ. ನಿನ್ನ ನಡತೆಯನ್ನು ಆತನು ಪರೀಕ್ಷಿಸ್ತಾ ಇದ್ದಾನೆ. ಕೂಲಿ ಕೊಡುವುದಕ್ಕೋಸ್ಕರ ಬರ್ತಾಯಿದ್ದಾರೆ. ಸಮಯ ಮುಂದೆ ಹೋಗ್ತಾ ಇದೆಯಲ್ಲ, ನಾನು ಅಲ್ಲಿಂದ ಬೇಗ ಹೋಗ್ತೇನೆ. ಹಾಗಿದ್ರೆ ಎರಡನೇ ಹೋಲಿಕೆ ಯಾರಿಗೆ ಹೋಲಿಸಲಾಗಿದೆ? ಒಬ್ಬ ಯಜಮಾನನು ಆಳಿಗೆ ಹೋಲಿಸಲಾಗಿದೆ. ಮೊದಲನೆಯ ಹೋಲಿಕೆ ನಾನು ಹೇಳಿದೆ, ಅಧ್ಯಾಪಕನು ವಿದ್ಯಾರ್ಥಿಯ ಸಂಬಂಧ. ಎರಡು, ಯಜಮಾನನು ಹಾಗೂ ಕೂಲಿ ಆಳನ ಸಂಬಂಧ. ಮೂರನೇದಾಗಿ ಅದರ 20ನೇ ವಾಕ್ಯ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ಎಂಬುದಾಗಿ ಹೇಳಿ ಒಂದು ಹೈಫನ್ ಕೊಟ್ಟಿದೆ. ನಿಜವಾಗಿ ಬೇಗನೆ ಬರುತ್ತೇನೆ ಎಂದು ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ, ಹಾಗೇ ಆಗಲಿ ಎಂಬುದಾಗಿ ಹೇಳ್ತಿದ್ದಾರೆ. ಈ ವಾಕ್ಯ ಸ್ವಲ್ಪ ವ್ಯಾಖ್ಯಾನಕ್ಕೆ ಒಳಪಡಿಸಬೇಕಾಗಿದೆ. ಅದರ 17ನೇ ವಾಕ್ಯದಿಂದ ನಾವು ಓದ್ತಾ ಬರಬೇಕು. ಅದರ ಮುಂದುವರೆದ ಭಾಗ ಅಷ್ಟೇ. ಆತ್ಮನು ಮೊದಲಿಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳುವನು ಜೀವಜಲವನ್ನು ಕ್ರಯವಿಲ್ಲ ತೆಗೆದುಕೊಳ್ಳಲಿ ಎಂಬುದಾಗಿ ಹೇಳುತ್ತಾ ಬರುತ್ತಾ. ಹಂಗಿದ್ರೆ ಈ ವಾಕ್ಯವನ್ನು ಎರಡು ಭಾಗವಾಗಿ ನಾನು ಅದನ್ನು ವಿಂಗಡಿಸ್ತೇನೆ. ಒಂದು, ಬೇಗನೆ ಬರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಹಾಗೇ ಆಗಲಿ ಕರ್ತನಾದ ಯೇಸುವೆ ಬಾ ಎಂಬುದಾಗಿ ಕರೆಯುವಂಥದ್ದು ಸ್ವಾಮಿಯಲ್ಲ, ಇದು ಮೊದಲಗಿತ್ತಿ. ಅಥವಾ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸಭೆಯನ್ನು ಮೊದಲಗಿತ್ತಿಗೆ ಹೋಲಿಸಲಾಗಿದೆ. ಹಾಗಿದ್ರೆ ಯೇಸು ಸ್ವಾಮಿ ಏನಕ್ಕೋಸ್ಕರ ಬರುತ್ತಾನೆ? 20ನೇ ವಾಕ್ಯದಲ್ಲಿ ತನ್ನ ಮೊದಲಗಿತ್ತಿಯನ್ನು ಸೇರಿಸಿಕೊಳ್ಳುವುದಕ್ಕಾಗಿ. ಪ್ರಿಯರ ಮಕ್ಕಳೇ, ಯೇಸು ಸ್ವಾಮಿಯ ಒಟ್ಟಿಗೆ ನಮ್ಮ ವಿವಾಹ ನಿಶ್ಚಯವಾಗಿ ಬಿಟ್ಟಿದೆ. ಕೊರಿಂಥ್ಯ ಪತ್ರಿಕೆಯಲ್ಲಿ ಓದ್ತೇವೆ ಆ ವಾಕ್ಯವನ್ನು. ಸಭೆ ಮೊದಲಗಿತ್ತಿ, ಯೇಸು ಕ್ರಿಸ್ತನು ಮೊದಲಿಂಗನು. ನಮ್ಮ ಶಿರಸ್ಸು, ಸಭೆಯ ಶಿರಸ್ಸು ಅಥವಾ ಸ್ತ್ರೀಯ ಶಿರಸ್ಸು ಪುರುಷನು, ಪುರುಷನ ಶಿರಸ್ಸು ತಲೆ ಅಥವಾ ಶಿರಸ್ಸು ಕ್ರಿಸ್ತನೆಂಬುದಾಗಿ ನಾವು ಓದುವ ಪ್ರಕಾರ, ನಮ್ಮ ದೇವರ ಮಕ್ಕಳಾಗಿರುವ ಭೂಮಿಯಲ್ಲಿರುವಂಥ ನಮ್ಮ ವಿವಾಹವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೊಟ್ಟಿಗೆ ಒಂದು ನಿಶ್ಚಯವಾಗಿ ಹೋಗಿದೆ. ಯಾವಾಗ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಸೇರಿದೆವೋ, ಸಭೆಯಲ್ಲಿ ನಾವು ಅಂಗವಾಗಿದೆವೋ, ನಾವು ಆತನ ಮೊದಲಗಿತ್ತಿಯಾಗಿ ಬಿಟ್ಟಿದ್ದೇವೆ. ಈಗ ಆತನು ಬರುತ್ತಿದ್ದಾನೆ. ಏನಕ್ಕೋಸ್ಕರ? ಮೂರನೇ ಕಾರಣ,
ಮೊದಲಗಿತ್ತಿಯನ್ನು ಸೇರಿಸಿಕೊಳ್ಳೋದಕ್ಕೋಸ್ಕರ ಮೊದಲಿಂಗನು ಮೊದಲಗಿತ್ತಿಯ ಸಂಬಂಧ. ವಿವಾಹ ನಿಶ್ಚಯವಾಗಿರುವಂಥ ಮೊದಲಗಿತ್ತಿಯ ತಪ್ಪಾದ ಕಾರ್ಯಗಳಿಗೆ ಸಿಕ್ಕಿಕೊಂಡರೆ ಪ್ರೂಫ್ ಆಗಿ ಏನಾದರೂ ಅಥವಾ ಮೊದಲಿಂಗನಿಗೆ ದೊರಕಿದರೆ ಖಂಡಿತ ಆ ವಿವಾಹ ನಡೆಯುವುದಿಲ್ಲ. ಯಾಕಂದರೆ ಮೊದಲಗಿತ್ತಿಯು ಶುದ್ಧ ಕನ್ನಿಕೆಯಾಗಿರಬೇಕೆಂಬುದಾಗಿ ಮೊದಲಿಂಗನು ಬಯಸುತ್ತಾನೆ. ಹಾಗಿದ್ದರೆ ಯೇಸು ಸ್ವಾಮಿ ಬರುವಂತಿರೋದು ಮೊದಲಗಿತ್ತಿಯನ್ನು ಕೊಂಡೋಗಲಿಕ್ಕೆ ಆಗಿದ್ದರೆ ಮೊದಲಗಿತ್ತಿಯಾಗಿರುವಂಥ ಸಭೆ ಹೇಗಿರಬೇಕು? ಶುದ್ಧ ಕನ್ನಿಕೆಯ ರೀತಿಯಲ್ಲಿರಬೇಕು. ಎಫೆಸ ಪತ್ರಿಕೆ ಆ ವಾಕ್ಯದಲ್ಲಿ ನಾವು ಅದನ್ನು ಓದ್ತೇವೆ. ಬನ್ನಿ, ಎಫೆಸ ಪತ್ರಿಕೆ 5ನೇ ಅಧ್ಯಾಯ 27ನೇ ವಾಕ್ಯ. 25ನೇ ವಾಕ್ಯದಿಂದ ಓದಬೇಕು. ನಾನು ಅದರ 27ನೇ ವಾಕ್ಯ ಮಾತ್ರ ಈಗ ಓದ್ತಾ ಇದ್ದೇನೆ ಅಷ್ಟೇ. ಅದನ್ನು ಕಳಂಕ, ಸುಕ್ಕು ಮುಂತಾದವು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳ ಆಗಿರುವ ಸಭೆಯನ್ನು ತನ್ನೆದುರಿನಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ದರೆ ಯಾರನ್ನು ಸೇರಿಸಿಕೊಳ್ಳುತ್ತಾನೆ? ಮೊದಲಗಿತ್ತಿ ಹೇಗಿರಬೇಕು? ಮೊದಲಗಿತ್ತಿಯ ಸ್ವಭಾವದ ಕುರಿತಾಗಿ ಬರೆಯಲ್ಪಟ್ಟಿದೆ. ಕಳಂಕ, ಸುಕ್ಕು ಮುಂತಾದವು ಇಲ್ಲದೆ ಶುದ್ಧ ಕನ್ನಿಕೆಯಾಗಿರಬೇಕು. ಹಾಗಿದ್ದರೆ ಯೇಸು ಸ್ವಾಮಿಯ 3ನೇ ಉದ್ದೇಶ, ಆತನ ಬರುಣದ 3ನೇ ಉದ್ದೇಶ, ತನ್ನ ಮೊದಲಗೀತೆಯ ಶುದ್ಧವಾಗಿರುವ ಮೊದಲಗೀತೆಯನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರ. ಪ್ರಿಯ ದೇವರ ಮಗುವೆ, ನೀನು ಸಿದ್ಧನಾಗಿದೆಯೋ? 3 ವಿಷಯಗಳನ್ನು ನಾನು ಈ ಎಪಿಸೋಡಿನಲ್ಲಿ ಅಥವಾ ಈ ಭಾಗದಲ್ಲಿ ನಾವು ಕಲಿಯುತ್ತಾ ಇದ್ದೇವೆ. ಯೇಸು ಸ್ವಾಮಿಯ ಬರೋಣಕ್ಕಿರುವಂಥ 3 ಉದ್ದೇಶಗಳು. 1, ನಾನು ಹೇಳಿದೆ, ಮರಿಬೇಡ್ರಿ, ಈ ಪ್ರವಾದನೆ ಪುಸ್ತಕವನ್ನು ಕೈಗೊಂಡು ನಡೆಯುವವನ ಸೇರಿಸುವುದಕ್ಕೋಸ್ಕರ. 2, ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕೋಸ್ಕರ. 3, ತನ್ನ ಮೊದಲಗೀತಿಯಾಗಿರುವ ಸಭೆಯನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರ. ಈ 3 ವಿಚಾರವು ಬಹಳ ಪ್ರಾಮುಖ್ಯವಾಗಿರುವಂಥ ವಿಚಾರವೇ. ನಾನು ಕೇವಲ 3 ಕಾರಣಗಳನ್ನು ಮಾತ್ರ ಸಮಯದ ಅಭಾವತೆ ಇರುವುದರಿಂದ ಸಂಕ್ಷಿಪ್ತವಾಗಿ ನಾನು ತಿಳಿಸಿಕೊಟ್ಟೆ. ಇದರಲ್ಲಿ ಒಂದು ಕೊರತೆ ಇದ್ದರೂ ಕೂಡ ಮೊದಲಿಂಗನು ನಮ್ಮನ್ನು ಸೇರಿಸಿಕೊಳ್ಳುವುದಿಲ್ಲ. ಪ್ರಿಯದೇವರ ಮಕ್ಕಳೇ, ಹಾಗಿದ್ದರೆ ನಮ್ಮ ಜೀವಿತ ಈ ವಾಕ್ಯದ ಮುಂದೆ ಹೇಗಿದೆ? ನಮ್ಮನ್ನು ದೇವರ ವಾಕ್ಯದ ಮುಂದೆ ಪರೀಕ್ಷಿಸೋಣ. ನಾವು ಕೇಳಿ ಮುಂದೆ ಹೋಗೋದಲ್ಲ, ಕೇಳುವಂಥ ವಾಕ್ಯಗಳು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಆತನ ಪ್ರತ್ಯಕ್ಷನಾಗುವಂಥದ್ದು, ಮೊದಲಗೀತೆಯಾಗಿರುವ ಸಭೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಮೊದಲಗೀತೆಯಾಗಿರುವಂಥ ನಾವುಗಳು ಕಳಂಕ, ಸುಕ್ಕು ಮುಂತಾದವುಗಳಿಲ್ಲದೆ ಪರಿಶುದ್ಧವು ನಿರ್ದೋಷಗಳಾಗಿರುವಂಥ ಜೀವಿತ ನಮ್ಮಲ್ಲಿ ಇಲ್ಲದಿದ್ದರೆ ಆ ಮದುವೆ ಕ್ಯಾನ್ಸಲ್ ಅನ್ನುವ ರೀತಿಯಲ್ಲಿ ಒಂದು ವೇಳೆ ನಮಗೆ ಮಧ್ಯಾಕಾಶದಲ್ಲಿ ಕ್ರಿಸ್ತನನ್ನು ಸಂಧಿಸಲಾಗುವುದಿಲ್ಲ. ಪ್ರವಾದನ ವಾಕ್ಯಗಳನ್ನು ಕೈಗೊಳ್ಳದಿದ್ದರೆ, ವಾಕ್ಯಕ್ಕನುಸಾರವಾಗಿ ನಡೆಯುವವನಾಗಿ ಒಂದು ವೇಳೆ ಹಾಗೆ ಇಲ್ಲದೆ ಆಗಿದ್ದರೆ ಖಂಡಿತವಾಗಿಯೂ ನಾನು ಕ್ರಿಸ್ತನ ಬರುಣದಲ್ಲಿ ಹೋಗುವುದಿಲ್ಲ. ಮತ್ತೊಂದು ಕಾರಣ ನಾವು ನೋಡಿಕೊಂಡೆವು, ನಡತೆಗೆ ಪ್ರತಿಫಲ. ಪ್ರಿಯದೇವರ ಮಕ್ಕಳು, ಹೇಗಿದೆ ನಮ್ಮ ಜೀವಿತ? ಯೇಸು ಕ್ರಿಸ್ತನ ಬರುಣಕ್ಕಾಗಿ ಕಾಯುತ್ತಿರುವಂಥ ನನ್ನ ಸಹೋದರನೇ ಸಹೋದರಿ, ಈ ವಾಕ್ಯದ ಮುಂದೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನ ವಾಕ್ಯವನ್ನು ಕೇಳುತ್ತಾ ಇದ್ದೆವು ಸ್ವಾಮಿ. ನಿನ್ನ ಬರೋಣದಲ್ಲಿ ನಮ್ಮನ್ನು ಸಿದ್ಧ ಮಾಡಬೇಕೆಂಬುದು ಹಾಗೆ ನಾವು ಪ್ರಾರ್ಥಿಸ್ತೇವೆ. ದಯವಿಟ್ಟು ದೇವರೇ, ನಿನ್ನ ಬರೋಣದಲ್ಲಿ ನನ್ನ ಜೀವಿತದಲ್ಲಿ ಏನಾದರೂ ತಪ್ಪಾದ ಸಂಗತಿಗಳು ಅದನ್ನು ತಡೆ ಹಿಡಿಯುವಂಥದ್ದಾಗಿದ್ದರೆ, ಒಂದು ವೇಳೆ ನಾನು ನಿನ್ನ ವಾಕ್ಯವನ್ನು ಪ್ರೀತಿಸದೇ ಇರುವವನಾಗಿದ್ದರೆ ದಯವಿಟ್ಟು ನನ್ನನ್ನು ಬದಲು ಮಾಡು. ನನ್ನ ಸ್ವಭಾವದಲ್ಲಿ ದೊಡ್ಡ ಬದಲಾವಣೆ ಕೊಡು, ರೂಪಾಂತರ ಕೊಡು. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯಗಳನ್ನೆಲ್ಲ ನೀವು ಬರೆದಿಟ್ಟುಕೊಂಡು ಧ್ಯಾನಿಸ್ತಾ ಇರಬೇಕು. ನಾವು ಪರೀಕ್ಷಿಸಿಕೊಳ್ಳೋಣ. ದೇವರು ನಮ್ಮನೆ ಮಾತುಗಳನ್ನು ಆಶೀರ್ವದಿಸಲಿ.
ಬ್ಲೆಸ್ ಯು.